ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗಾಗಿ ಬಾಗೇಪಲ್ಲಿಯಲ್ಲಿ ಔತಣಕೂಟ ಏರ್ಪಡಿಸಿದ್ದರು. ಈ ಬಾಡೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೋಟೆಲ್ ಉದ್ಯಮಿಯಾಗಿದ್ದು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಪ್ರೀತಿಯಿಂದ ಊಟ ಹಾಕುತ್ತಿದ್ದಾರೆ ಎಂದರು. ಲೋಕಸಭಾ ಚುನಾವಣೆ ವೇಳೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿರುವ ಸಂತಸದಲ್ಲಿ ಔತಣಕೂಟ ಏರ್ಪಡಿಸಿದ್ದಾರೆ. ಈ ಕ್ಷೇತ್ರದಿಂದ ಇನ್ನೂ ಹೆಚ್ಚಿನ ಬಹುಮತ ನಿರೀಕ್ಷಿಸಲಾಗಿತ್ತಾದರೂ ಇತರೆ ಕ್ಷೇತ್ರಗಳಿಗೆ ಹೋಲಿಸಿದರೆ ಉತ್ತಮ ಬಹುಮತ ಬಂದಿದೆ. ನಮ್ಮ ನಿರೀಕ್ಷೆಗಳು ಏನೇ ಇರಲಿ, ಮತದಾರರು ನೀಡುವ ತೀರ್ಮಾನವನ್ನು ಒಪ್ಪಲೇಬೇಕಾಗಿದೆ. ಪ್ರಜಾಪ್ರಭುತ್ವದ ಗಟ್ಟಿತನವೇ ಅದು. ಶಾಸಕ ಸುಬ್ಬಾರೆಡ್ಡಿಯವರು ಭರ್ಜರಿ ಬಾಡೂಟದ ಜೊತೆಗೆ ಸಸ್ಯಾಹಾರ ಊಟ ಆತ್ಮೀಯತೆಯಿಂದ ನೀಡಿದ್ದಾರೆ ಎಂದರು. ಜನ ಇವತ್ತು ಭಾಳ ಇಷ್ಟಪಡ್ತಕ್ಕಂಥದ್ದು ಊಟ ಎಂದರೆ ಸಸ್ಯಾಹಾರ, ಮಾಂಸಾಹಾರ ಊಟ ಅಂದರೆ ಇಷ್ಟಪಡ್ತಾರೆ. ಅದನ್ನು ಅವರಿಗೆ ಕೊಟ್ಟಾಗ ನೋಡಿ, ಎಲ್ಲರ ಮಕ್ಕಳಲ್ಲಿ ನೋಡಿ ಯಾವ ರೀತಿ ಕಳೆ ಇದೆ, ಮಕ್ಕ ಎಲ್ಲ ಹರಡಿದೆ. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತೀವಿ, ತುಂಬ ಒಳ್ಳೆಯ ಅಡುಗೆ ಮಾಡ್ತಿದ್ದಾರೆ. ಅದರಿಂದ ಆ ರೀತಿ ಅವರ ಕೆಲಸ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಮೊದಲ ಹಂತದ ಚುನಾವಣೆಯಲ್ಲಿ ರಾಜ್ಯದ ಜನತೆ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಒಲವು ತೋರಿದ್ದಾರೆ. ಎರಡನೇ ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದರು. ಚುನಾವಣೆ ಫಲಿತಾಂಶ ಏನೇ ಇರಲಿ, ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ನಿರಂತರ ಸಂಪರ್ಕ ಹೊಂದಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಲಾಗುವುದು ಎಂದರು. ಶಾಸ್ತ್ರವಾದಿಗಳು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ನಮ್ಮೆಲ್ಲ ನಾಯಕರಿಗೆ ಆಶೀರ್ವಾದ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಒಂದು ಕೆಲಸ ಮಾಡಿದ್ದಾರೆ. ಮೊದಲನೇ ಒಂದು ಹಂತದಲ್ಲಿ 14 ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯಿತು. ಅದರಲ್ಲಿ 12 ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಜನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ನಂಬಿಕೆ ಜನ ಕೊಡ್ತಿದ್ದಾರೆ. ಈ ಒಂದು ಭಾಗದಲ್ಲಿ JDS ಒಂದು ಕೋalition ಆಗಿದೆ. ಆ ಒಂದು ಡೈರೆಕ್ಟ್ ವೋಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಆ ವೋಟ್ ಟ್ರಾನ್ಸ್ಫರ್ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಒಂದು ರಿಲೀಟ್ ಆಗಿದೆ. ಮುಂಬರುವ ದಿನಗಳಲ್ಲಿ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯೋಜಿಸಿದ್ದ ಭರ್ಜರಿ ಬಾಡೂಟಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಹೆದ್ದಾರಿ 44ರ ಸುಂಕಲಮ್ಮ ದೇವಾಲಯ ಸಮೀಪದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಔತಣಕೂಟಕ್ಕೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕುಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉತ್ಸಾಹದಿಂದ ಆಗಮಿಸಿ ಬಾಡೂಟ ಸವಿದರು. ಬಾಡೂಟದಲ್ಲಿ ಅಂದಾಜು 20,000 ಜನ ಭಾಗವಹಿಸಿದ್ದರು ಎನ್ನಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದ ಬಾಡೂಟ ಸಂಜೆ 4ರವರೆಗೂ ಮುಂದುವರೆದಿತ್ತು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.